ಎಲ್ಲ ನನ್ನ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ನಮಸ್ಕಾರಗಳು. ಕೇಳುಗರೆ, ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕೇಂದ್ರ. ಕನ್ನಡ ರಾಜ್ಯೋತ್ಸವ ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಮೊದಲ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ವಿಶೇಷ ರೇಡಿಯೋ ಸರಣಿ ಕಾರ್ಯಕ್ರಮ ನವೆಂಬರ್ 15ರಿಂದ ಸಂಜೆ 6:30ಕ್ಕೆ ನಾ ಕಂಡಂತೆ ಕೊಪ್ಪಳ ಜಿಲ್ಲಾವಲೋಕನ ಸರಣಿ ರೇಡಿಯೋ ಕಾರ್ಯಕ್ರಮ. ಉದ್ಘಾಟನಾ ಸಂಚಿಕೆಯಲ್ಲಿ ಮಾತನಾಡಿದ್ದಾರೆ ಕೊಪ್ಪಳ ಸಂಸದರಾದ ಮಾನ್ಯ ಶ್ರೀ ರಾಜಶೇಖರ್ ಹಿಟ್ನಾಳ್ ರವರು. ಬನ್ನಿ ಕೇಳೋಣ. ಗ್ರಾಮೀಣ ಭಾರತಿ 90.4 FM ಎಲ್ಲ ಕೇಳುಗರಿಗೂ ನಿಮ್ಮ ಕೊಪ್ಪಳ ಲೋಕಸಭಾ ಸದಸ್ಯನಾಗಿ ರಾಜಶೇಖರ್ ಹಿಟ್ನಾಳ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಮೊದಲಿಗೆ ಎಲ್ಲ ರೇಡಿಯೋ ಕೇಳುಗರಿಗೂ ಹಾಗೂ ಕೊಪ್ಪಳ ಜನತೆಯ ಕರ್ನಾಟಕದ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹಾಗೆ ನಮ್ಮ ಕೊಪ್ಪಳದ ಹೆಮ್ಮೆಯ ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಮೊದಲ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಗೆ ರೇಡಿಯೋವನ್ನು ಕೊಡುಗೆಯಾಗಿ ಕೊಟ್ಟಿರುವಂಥ ದೀಪ ಸಮಾಜ ಸೇವಾ ಕೇಂದ್ರದವರಿಗೆ ನನ್ನ ಅಭಿನಂದನೆಗಳು ಕೂಡ ಸಲ್ಲಿಸಲು ಬಯಸ್ತೇನೆ. ಏಕೆಂದರೆ ಗ್ರಾಮೀಣ ಭಾರತಿ ರೇಡಿಯೋದಿಂದಾಗಿ ಇದು ನಮ್ಮೆಲ್ಲರ ಜೊತೆ ನಾನು ಮಾತನಾಡಲು ಹೊಸ ಅವಕಾಶವನ್ನು ದೊರೆತಂತಾಗಿದೆ. ನೀವು ಕೂಡ ನನ್ನೊಂದಿಗೆ ಈ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳುವಂಥ ಒಂದು ಸಶಕ್ತ ಮಾಧ್ಯಮ ದೊರಕಿದೆ. ಕಳೆದೊಂದು ವರ್ಷದಿಂದ ಗ್ರಾಮೀಣ ಭಾರತಿ ರೇಡಿಯೋ ನಾಡಿನ ಜನತೆಗೆ ಹಲವು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಪ್ರೀತಿಯಿಂದ ಉಣಬಡಿಸಿದ್ದಾರೆ ಮತ್ತು ಜನರು ಕೂಡ ಅದರ ಸವಿಯನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಸವಿತಿದ್ದಾರೆ. ಈ ವರ್ಷಾಚರಣೆ ಸಂದರ್ಭದಲ್ಲಿ ನಾ ಕಂಡಂತೆ ಕೊಪ್ಪಳ ಜಿಲ್ಲಾ ಅವಲೋಕನ ಸರಣಿ ರೇಡಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಅತ್ಯಂತ ಸಂತಸದ ಸಂಗತಿ. ನೋಡಿ, ಈ ಕಾರ್ಯಕ್ರಮದ ಹೆಸರೇ ಹೇಳುವಂತೆ ನಾ ಕಂಡಂತೆ ಕೊಪ್ಪಳ ಜಿಲ್ಲಾ ಅವಲೋಕನ ನಮ್ಮ ಹೆಮ್ಮೆಯ ಕೊಪ್ಪಳ ಜಿಲ್ಲೆಯನ್ನು ನಮ್ಮ ಯುವ ಪೀಳಿಗೆಗೆ ನಾಡಿನ ವಿನೂತನ ರೀತಿಯಲ್ಲಿ ಪರಿಚಯಿಸುವ ಆಶಯವನ್ನು ಈ ಕಾರ್ಯಕ್ರಮ ಹೊಂದಿದೆ. ನಾನಂತೂ ಈ ಸರಣಿಯನ್ನು ಕೇಳಲಿಕ್ಕೆ ಹೆಚ್ಚು ಕಾತರನಾಗಿದ್ದೇನೆ. ಜಾಗತೀಕರಣದ ದಾಳಿಗೆ ತುತ್ತಾಗಿರುವ ಕಾಲಘಟ್ಟದಲ್ಲಿರುವ ನಾವು ನಮ್ಮ ಚಾರಿತ್ರಿಕ ಪರಂಪರೆ, ಸಂಸ್ಕೃತಿ, ಕಲೆಯನ್ನು ನಮ್ಮ ಮುಂದಿನ ತಲೆಮಾರಿಗೆ ಹೆಮ್ಮೆಯಿಂದ ಪರಿಚಯಿಸುವಲ್ಲಿ ಎಷ್ಟೋ ಕೊಂಚ ಹಿಂದೆ ಬಿದ್ದಿದ್ದೇವೆ ಅನಿಸುತ್ತೆ. ಈ ಮೊಬೈಲ್, ಸೋಷಿಯಲ್ ಮೀಡಿಯಾ ಆಳ್ವಿಕೆ ಶುರುವಾದಾಗಿನಿಂದ ನಮ್ಮ ಮಕ್ಕಳಿಗೆ ಪ್ರಪಂಚದ ಅಂಗೈಯಲ್ಲೇ ಬಂದು ಸೇರಿದೆ. ಜಗತ್ತಿನ ಎಲ್ಲ ವಿದ್ಯಮಾನಗಳು ಅಂಗೈಯಲ್ಲಿ ಕಾಣುತ್ತಿರುವ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಹೊರ ಜಗತ್ತಿನೆಡೆಗೆ ಹೆಚ್ಚು ಆಕರ್ಷಣೆಗೊಳ್ಳುತ್ತಿದ್ದಾರೆ. ಅದು ತಪ್ಪಲ್ಲ. ಆದರೆ ಮೊದಲಿಗೆ ನಮ್ಮೂರು, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಮತ್ತು ಹಿರಿಮೆ ಗರಿಮೆಗಳ ಬಗ್ಗೆ ಕನಿಷ್ಠ ಜ್ಞಾನ ಹೊಂದಿರುವುದು ಅವಶ್ಯಕವಾಗಿದೆ. ಅವರಿಗೆ ಈ ಜ್ಞಾನ ದೊರೆಯದಿದ್ದರೆ ಅವರು ನಮ್ಮ ನೆಲ, ಜಲ, ಭಾಷೆ, ಸಂಸ್ಕೃತಿಯನ್ನು ಹೇಗೆ ಪ್ರೀತಿಸಬಲ್ಲರು? ಈ ಕಾರಣಕ್ಕಾಗಿ ನಾ ಕಂಡಂತೆ ಕೊಪ್ಪಳ ಜಿಲ್ಲಾ ಅವಲೋಕನ ರೇಡಿಯೋ ಕಾರ್ಯಕ್ರಮ ನನಗೆ ಅತ್ಯಂತ ಪ್ರಿಯವಾಗಿದೆ. ಇನ್ನು ನಾ ಕಂಡಂತೆ ಕೊಪ್ಪಳ ಜಿಲ್ಲೆ ರಾಜ್ಯದಲ್ಲೇ ಪ್ರಾಯಶಃ ಅತ್ಯಂತ ಪ್ರಾಚೀನ ಪ್ರದೇಶಗಳಲ್ಲಿ ಒಂದಾಗಿದೆ. ಪ್ರಾಚೀನ ಶಿಲಾಯುಗ ಕಾಲಘಟ್ಟದಿಂದ ಇತಿಹಾಸವನ್ನು ಹೊಂದಿರುವ ನಾವುಗಳೇ ಧನ್ಯ. 2000 ವರ್ಷಗಳಿಂತಲೂ ಮುಂಚಿತವಾಗಿ ಈ ಪ್ರದೇಶದಲ್ಲಿ ಮಾನವರು ನೆಲೆಸಿರುವುದು ಕುರುಹುಗಳು ಪತ್ತೆಯಾಗಿವೆ. ಆದರೆ ಈ ನೆಲಕ್ಕೆ 2000 ವರ್ಷಗಳ ಚರಿತ್ರೆ ಇದೆ. ಈ ಮಾತನ್ನು ಹೇಳಲಿಕ್ಕೆ ನನ್ನ ಮನ ರೋಮಾಂಚಕಗೊಳ್ಳುತ್ತದೆ. ಕೇಳಿದರೆ ಕೊಪ್ಪಳ ಜಿಲ್ಲೆಯನ್ನು ನೋಡುವಾಗ ಆದಿಮಾನವನ ಪಳುವಳಿಕೆಗಳು, ಗುಹಾಂತರಗಳು, ರೇಖಾಚಿತ್ರಗಳು
ಅಲ್ಲಿಂದ ನಮ್ಮ ಪರಂಪರೆಯನ್ನು ನೋಡಬೇಕು ಅನಿಸುತ್ತೆ. ಈ ನೆಲದ ಪರಂಪರೆಗೆ ಮೊದಲು ಹೆಗ್ಗುರುತು ಹಿರೇಬೆಣಕಲ್ನ ಮೊರಲ್ ಬೆಟ್ಟ ಎಂದರೆ ಅತಿಶಯೋಕ್ತಿ ಅನಿಸದು. ಕೇಳುಗರೆ, ಕೊಪ್ಪಳದ ನೆಲಕ್ಕೆ ಪ್ರಾಚೀನತೆಯೊಂದಿಗೆ ಪೌರಾಣಿಕ ನಂಟು ಇದೆ. ಕೊಪ್ಪಳದ ಪಾಲ್ಕಿಗುಂಡು ಮತ್ತು ಮಲಿಮಲಪ್ಪನ ಬೆಟ್ಟದ ನಡುವಿನ ಬಯಲನ್ನು ಪಾಂಡವರ ವಠಾರ ಎಂದು ಕರೆಯಲಾಗುತ್ತದೆ. ಗಂಗಾವತಿ ತಾಲೂಕಿನ ಆನೆಗುಂದೆ ರಾಮಾಯಣ ಕಾಲದ ಕಿಷ್ಕಿಂಧೆಯ ಭಾಗವಾಗಿತ್ತು ಎಂದು ನಂಬಲಾಗುತ್ತಿದೆ. ಇಲ್ಲಿನ ಅಂಜನಾದ್ರಿ ಇಂದು ಜಗತ್ತಿನ ವಿಖ್ಯಾತಿಯನ್ನೇ ಪಡೆದಿರುವುದು ಸಂತಸದ ಸಂಗತಿ. ಅಲ್ಲದೆ ಕೊಪ್ಪಳದ ಗವಿಮಠ ಬೆಟ್ಟ ಮತ್ತು ಪಾಲ್ಕಿಗುಂಡು ಬೆಟ್ಟದಲ್ಲಿ ದೊರೆಯುವ ಅಶೋಕನ ಶಿಲಾಶಾಸನ ಕೊಪ್ಪಳ ಜಿಲ್ಲೆಯ ಮತ್ತು ಮೌರ್ಯ ಸಾಮ್ರಾಜ್ಯಕ್ಕೆ ಇರುವ ನಂಟನ್ನು ತೆರೆದಿಟ್ಟಿವೆ. ಸಾಮ್ರಾಟ್ ಅಶೋಕನು ತನ್ನ ಜೀವಿತಾವಧಿಯಲ್ಲಿ ಹಾಕಿಸಿದ ಹಲವು ಬಗೆಯ ಶಾಸನಗಳನ್ನು, ಅತಿ ಹೆಚ್ಚು ಸಂಖ್ಯೆಯ ಕಿರುಬಂಡೆಯ ಶಾಸನಗಳನ್ನು ಅಶೋಕನ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಹಾಕಿಸಿದ್ದು ಕಣದಲ್ಲೂ ಅಲ್ಲದೆ ಬೃಹತ್ ಬಂಡ ಶಾಸನ, ಸ್ತಂಭ ಶಾಸನ, ವಿಶೇಷ ಶಾಸನಗಳ ಒಂದೊಂದು ಮಾದರಿಯಲ್ಲಿ ಇಲ್ಲಿ ಪರಿಚಯಿಸಿದನು. ಎಲ್ಲ ಶಾಸನಗಳಲ್ಲಿ ಅಶೋಕನ ಹೆಸರಿದ್ದು ತನ್ನ ಸಾಮ್ರಾಜ್ಯದ ಆಡಳಿತ ಘಟಕಗಳಾದ ಸುವರ್ಣಗಿರಿ ಮತ್ತು ಇಸ್ಲಿವನ್ನು ಮಾತ್ರ ಆತ ಹೆಸರಿಸಿದ ಸುವರ್ಣಗಿರಿ ಮತ್ತು ಒಂದು ಆತನ ಆಡಳಿತದ ನಂತರ ಉಳಿದುಕೊಳ್ಳಲಿಲ್ಲ. ಅಶೋಕನ ಹೆಸರಿದೆ ಹಾಕಿಸಿದ ಶಾಸನ ಕೇಂದ್ರದಲ್ಲಿ ಬಹುತೇಕ ಗ್ರಾಮಗಳಲ್ಲಿ ಇತಿಹಾಸದಲ್ಲಿ ವರೆದಿರುವುದು. ಇವುಗಳಲ್ಲಿ ಪ್ರಧಾನವೂ ಹೆಸರಾರ್ಹವೂ ಆಗಿರುವ ಕುಪನ ಅಥವಾ ಇಂದಿನ ಕೊಪ್ಪಳ, ಕೊಪ್ಪಣಾದ್ರಿ, ಕೊಪ್ಪಣಾಚಲ, ಕೊಪ್ಪಣ ನಗರ ಹೀಗೆ ಅನೇಕ ಹೆಸರುಗಳು ನಮ್ಮ ಕೊಪ್ಪಳಕ್ಕಿವೆ. ಕೊಪ್ಪಳದ ಗವಿಮಠ ಮತ್ತು ಪಾಲ್ಕಿಗುಂಡಿನ ಮೇಲೆ ಅಶೋಕನ ಬರೆಸಿದ ಶಿಲಾಶಾಸನದಲ್ಲಿ ಆತನ ತನ್ನ ಬಗ್ಗೆ ಒಂದೆರಡು ಮಾತುಗಳನ್ನು ಮತ್ತು ಅತಿಕೆಗಳಂತಹ ಬೃಹತ್ ಶಿಲಾಯುಗದ ತನ್ನ ಪ್ರಜೆಗಳ ಸಂಕಲ್ಪಗೊಳಿಸಬೇಕಾದ ಒಂದೆರಡು ಮಾತುಗಳನ್ನು ಹೇಳಿರುವನು. ತನ್ನ ಬಗ್ಗೆ ಹೇಳುತ್ತಾ ತಾನು 2.5 ವರ್ಷಗಳ ಹಿಂದೆ ಉಪಾಸಕ ಅಂದರೆ ಬುದ್ಧನ ಅನುಯಾಯಿಯಾಗಿದ್ದವನು ಎಂದು ಈ ವರ್ಷದ ಹಿಂದೆ ಸಂಘವನ್ನು ಪ್ರದರ್ಶಿಸಿ ತನ್ನ ಆಸಕ್ತಿ ಹೆಚ್ಚಿಸಿಕೊಂಡಿದ್ದವನು. ಸಾಮ್ರಾಟ್ ಅಶೋಕನ ಕಾಲದಲ್ಲಿ ಕೋಪಣವು ಒಂದು ವಸತಿ ಸ್ಥಾನವಾಗಿದ್ದು ಅಲ್ಲದೆ ಆಡಳಿತ ಘಟಕವಾಗುವ ಎಲ್ಲ ಅರ್ಹತೆಗಳನ್ನು ಪಡೆದುಕೊಂಡಿತ್ತು. ಸುಮಾರು 2000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಹೊಂದಿರುವ ಈ ಪ್ರದೇಶದ ಅತಿ ದೊಡ್ಡ ಸಾಧನೆ ಎಂದರೆ ಅದು ತನ್ನ ಜನ್ಮನಾಮವನ್ನು ಇತಿಹಾಸದುದ್ದಕ್ಕೂ ಕುಪನ ಮತ್ತು ಕೋಪಣ ಎಂದು ಹೆಸರಿನಿಂದಲೇ ಮುಂದುವರಿಯಿತು. ಇಲ್ಲಿಯ ವ್ಯವಹಾರ ಭಾಷೆಯ ಪ್ರಾಕೃತಿಕದಿಂದ ಸಂಸ್ಕೃತಕ್ಕೆ ಹಾಗೂ ಕನ್ನಡಕ್ಕೆ ಬದಲಾದರೂ ಇದು ತನ್ನ ಹೆಸರಿನಲ್ಲಿ ಬದಲಾವಣೆಯನ್ನು ತಂದುಕೊಂಡಿದ್ದು ನ ದಿಂದ ಣ ವರ್ಗಕ್ಕೆ, ಕೆ ದಿಂದ ಕೋ ವರ್ಗಕ್ಕೆ ಮಾತ್ರ. ಮೊದಲು ಬೌದ್ಧ ಕೇಂದ್ರವಾಗಿದ್ದ ಈ ಪ್ರದೇಶವು ನಂತರದಲ್ಲಿ ಪ್ರಸಿದ್ಧ ಜೈನ್ ಕೇಂದ್ರವಾಗಿ ದಕ್ಷಿಣ ಜೈನ ಕಾಶಿ ಎಂದೇ ಒಂದು ಸಹಸ್ರಮಾನಕ್ಕೂ ಹೆಚ್ಚು ಕಾಲ ಇತಿಹಾಸದಲ್ಲಿ ಮೆರೆಯಿತು. ಶಾಸನಗಳಿಗೆ ಸೀಮಿತವಾಗದ ಇದರ ಉಲ್ಲೇಖವು ಆರಂಭ ಕಾಲದ ಕನ್ನಡದ ಕಾವ್ಯಗಳಲ್ಲಿಯೂ ಧ್ವನಿಸಿತು. ಕನ್ನಡದ ಮೊದಲ ಕವಿರಾಜ ಮಾರ್ಗರ ಕರ್ತೃ ಶ್ರೀ ವಿಜಯನು ಇದನ್ನು ಮಹಾಕೋಪಣ ನಗರ ಎಂದು ಕೊಂಡಾಡಿದ್ದಾನೆ. ಇನ್ನು 10ನೇ ಶತಮಾನದ ಮೊದಲು ಗದ್ಯ ಕವಿ ಚಾವುಂಡರಾಯನು ಇದನ್ನು ಕೋಪಣಾದ್ರಿ ಎಂದು, ಆತನ ನೆಚ್ಚಿನ ಚಂಪೋ ಕವಿ ರನ್ನನು ಇದನ್ನು ಕೋಪಣಾಚಲವೆಂದು ಕರೆದು ಈ ಸ್ಥಾನದ ಪವಿತ್ರ ಮನದೊಟ್ಟು ಮಾಡಿಕೊಟ್ಟಿರುವರು. ಕುಪಣ ಕೊಪ್ಪಳ ಇಷ್ಟೆಲ್ಲ ಕೇಳುತ್ತಿದ್ದರೆ ನಮ್ಮ ಮನದಲ್ಲಿ ಕೊಪ್ಪಳದಂತೆ ಎಷ್ಟೊಂದು ದೀರ್ಘಕಾಲ ಒಂದೇ ಹೆಸರಲ್ಲಿ ಕರೆಸಿಕೊಂಡಿರುವ ಇದೊಂದು ಸ್ಥಳವು ಕರ್ನಾಟಕ ಇತಿಹಾಸದಲ್ಲಿ ಇದೆಯೇ ಎಂಬುದೊಂದು ಕುತೂಹಲ ಮೂಡಿಸುತ್ತದೆ.
ಭಾರತೀಯ ಹೆಸರಾಂತ ಪವಿತ್ರ ಸ್ಥಳಗಳಾದ ವಾರಣಾಸಿ, ಪ್ರಯಾಗ್, ಕುರುಕ್ಷೇತ್ರ, ಮದುರೈ ಮತ್ತು ಶ್ರೀಶೈಲ ಮುಂತಾದವುಗಳ ಸ್ಥಾನದಲ್ಲಿ ನಿಲ್ಲಬಲ್ಲ ಕರ್ನಾಟಕದ ಏಕೈಕ ಸ್ಥಳ ನಮ್ಮ ಹೆಮ್ಮೆಯ ಕೊಪ್ಪಳ. ಕೇಳುಗರೆ, ಇದುವರೆಗೆ ಕೊಪ್ಪಳ ಜಿಲ್ಲೆಯ ಪ್ರಾಚೀನತೆ ಮತ್ತು ಅದರ ಚಾರಿತ್ರ್ಯತೆಯ ಮಹತ್ವವನ್ನು ನಾವೆಲ್ಲ ಕೇಳಿದೆವು. ಇಷ್ಟೇ ಅಲ್ಲದೆ ಭೌಗೋಳಿಕವಾಗಿಯೂ ಕೂಡ ಕೊಪ್ಪಳ ಜಿಲ್ಲೆ ಸಾಕಷ್ಟು ವಿಶೇಷತೆಗಳನ್ನು ಹೊಂದಿದೆ. ಕೊಪ್ಪಳ ಜಿಲ್ಲೆಯು ದಕ್ಕನಿನ ಕಣಿವೆ ಭಾಗದಲ್ಲಿ ಸಮುದ್ರ ಮಟ್ಟಕ್ಕಿಂತ ಹೆಚ್ಚು ಎತ್ತರದಲ್ಲಿ ಭೂಪ್ರದೇಶದಿಂದ ಕೂಡಿದೆ. ಹಾಗಾಗಿ ಇಲ್ಲಿ ಅತ್ಯಂತ ದೊಡ್ಡದಾದ ಬೆಟ್ಟ ಸಾಲುಗಳು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಕೊಪ್ಪಳ 1998ರಲ್ಲಿ ರಾಯಚೂರಿನಿಂದ ಬೇರ್ಪಟ್ಟು ಸ್ವತಂತ್ರ ಜಿಲ್ಲೆಯಾಗಿ ರಚನೆಗೊಂಡಿತು. ಅಂದಿನಿಂದ ಇಂದಿನವರೆಗೆ ಕೊಪ್ಪಳ ಜಿಲ್ಲೆಯ ಸಮೃದ್ಧ ಜಿಲ್ಲೆಯನ್ನಾಗಿಸಲು ಹಲವರು ಶ್ರಮಿಸಿದ್ದಾರೆ. ಸುಮಾರು 5570 ಚದುರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ 7 ತಾಲೂಕುಗಳಲ್ಲಿ ಸುಮಾರು 600ಕ್ಕೂ ಹೆಚ್ಚು ಹಳ್ಳಿಗಳನ್ನು ಹೊಂದಿದ ವಿಶಾಲ ಜಿಲ್ಲೆ ನಮ್ಮ ಹೆಮ್ಮೆಯ ಕೊಪ್ಪಳ. ಇನ್ನು ಕೈಗಾರೀಕರಣದಲ್ಲೂ ಕೂಡ ಕೊಪ್ಪಳ ಜಿಲ್ಲೆ ಅಭಿವೃದ್ಧಿ ಪಥದಲ್ಲಿ ಸುಮಾರು 32,000ಕ್ಕೂ ಹೆಚ್ಚು ಸಣ್ಣ, ಅತಿ ಸಣ್ಣ, ಮಾಧ್ಯಮ ಕೈಗಾರಿಕೆಗಳು ಜಿಲ್ಲೆಯಲ್ಲಿ ನೋಂದಣಿಯಾಗಿದ್ದು ಸುಮಾರು 2,98,000ಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳನ್ನು ಕಲ್ಪಿಸಲಾಗಿದೆ. ಬಂಡವಾಳ ಹೂಡಿಕೆ ಆಕರ್ಷಣೆಯಲ್ಲೂ ಕೂಡ ಕೊಪ್ಪಳ ಜಿಲ್ಲೆ 14,66,555 ಕೋಟಿ ರೂಪಾಯಿ ಬಂಡವಾಳವನ್ನು ಆಕರ್ಷಿಸಿದೆ. ಅಲ್ಲದೆ ವಿಶೇಷವಾಗಿ ರಾಜ್ಯಾದ್ಯಂತ ಕೈಗಾರಿಕಾ ವಲಯಗಳ ಪ್ರದೇಶ ಅಭಿವೃದ್ಧಿಯಾಗುತ್ತಿದೆ. ಕೇಳುಗರೆ, ಇನ್ನು ಸಾರಿಗೆ ವಿಭಾಗದಲ್ಲಿ ಕೂಡ ಕೊಪ್ಪಳ ಜಿಲ್ಲೆ ಹೆಮ್ಮೆ ಪಡುವ ರೀತಿಯಲ್ಲಿ ಅಭಿವೃದ್ಧಿಗೊಂಡಿದೆ. ಕೊಪ್ಪಳ ಸಾರಿಗೆ ವಿಭಾಗದ ವ್ಯಾಪ್ತಿಯಲ್ಲಿ ಸುಮಾರು 624 ಹಳ್ಳಿಗಳಿಗೆ ಪ್ರತಿದಿನ 550ಕ್ಕೂ ಹೆಚ್ಚು ಬಸ್ಸುಗಳು ಸೇವೆ ನೀಡುತ್ತಿವೆ. ಕೊಪ್ಪಳ ಸಾರಿಗೆ ರಾಜ್ಯ ಮಟ್ಟದ ಬಂಗಾರದ ಮತ್ತು ಬೆಳ್ಳಿಯ ಪದಕಗಳನ್ನು ಉತ್ತಮ ಸೇವೆಗೆ ಪಡೆದಿರುವುದು ಗಮನಾರ್ಹ ವಿಷಯವಾಗಿದೆ. ಪ್ರವಾಸೋದ್ಯಮದಲ್ಲೂ ಕೂಡ ಕೊಪ್ಪಳ ಜಿಲ್ಲೆ ಅತ್ಯಂತ ಸಮೃದ್ಧವಾಗಿದೆ. ರಾಜ್ಯ ಪುರಾತತ್ವ ಮತ್ತು ಕೇಂದ್ರ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ 30ಕ್ಕೂ ಹೆಚ್ಚು ಸಂರಕ್ಷಿತ ಸ್ಮಾರಕಗಳನ್ನು ಕೊಪ್ಪಳ ಜಿಲ್ಲೆ ಹೊಂದಿದೆ. ಹಿರೇಬೆಣಕಲ್ನ ಪ್ರಾಗೈತಿಹಾಸಿಕ ಮೊರರ ಮನೆಗಳು, ಕೊಪ್ಪಳ ಕೋಟೆ, ಬಹದ್ದೂರು ಬಂಡಿಯ ಕೋಟೆ, ಇಟಗಿಯ ಮಹಾದೇವ ದೇವಾಲಯ, ಕನಕಗಿರಿಯ ಕನಕಾಚಲಪತಿ ದೇವಾಲಯ, ಕಿನ್ನಾಳದ ಕಲೆ, ಅಂಜನಾದ್ರಿ, ಹೀಗೆ ಪರಂಪರೆಯ ತವರೂರು ನಮ್ಮ ಹೆಮ್ಮೆಯ ಕೊಪ್ಪಳ. ಪಶುಸಂಗೋಪನೆ, ಕ್ಷೀರ ಉತ್ಪಾದನೆಯಲ್ಲೂ ಕೂಡ ಕೊಪ್ಪಳ ಅತ್ಯಂತ ಸಮೃದ್ಧವಾಗಿದೆ. ಜಿಲ್ಲೆಯಲ್ಲಿ ಸುಮಾರು 272ಕ್ಕೂ ಹೆಚ್ಚು ಹಾಲು ಉತ್ಪಾದನಾ ಸಹಕಾರಿ ಸಂಘಗಳನ್ನು ಹೊಂದಿದ್ದು ಪ್ರತಿನಿತ್ಯ ಸುಮಾರು 74,159 ಲೀಟರ್ ಹಾಲನ್ನು ಉತ್ಪಾದನೆ ಮಾಡುತ್ತೇವೆ. ಕೇಳುಗರೆ, ಏನಿಲ್ಲ ಹೇಳಿ ನಮ್ಮ ಹೆಮ್ಮೆಯ ಕೊಪ್ಪಳದಲ್ಲಿ. ಕೊಪ್ಪಳ ಮೂಲತಃ ಕೃಷಿ ಪ್ರಧಾನ ಜಿಲ್ಲೆ. ಜಿಲ್ಲೆಯ 75% ಜನರು ಕೃಷಿ ಮತ್ತು ಕೃಷಿ ಆಧಾರಿತ ಕಸುಬುಗಳನ್ನು ಅವಲಂಬಿಸಿದ್ದಾರೆ. ಮಳೆ ಪ್ರಮಾಣದಲ್ಲಿ ಕಡಿಮೆ ಇದ್ದರೂ ಕೂಡ ಪ್ರಕೃತಿ ನಮಗೆ ಮನದುಂಬಿ ಕೊಟ್ಟಿದೆ. ರಾಜ್ಯದ ಪ್ರಮುಖ ನದಿಗಳಾದ ಕೃಷ್ಣ, ತುಂಗಭದ್ರಾ, ದೋಬ್ ಪ್ರದೇಶಗಳಲ್ಲಿ ಕೊಪ್ಪಳ ಜಿಲ್ಲೆ ಡೋಅಬ್ ಅಂದರೆ 2 ನದಿಗಳ ನೀರಿನ ಮೂಲಗಳು ಸೇರಿದಂತೆ ಇರುವ ಭೂಭಾಗ ಎಂದರ್ಥ. ಸಮೃದ್ಧ ನೀರಾವರಿ ಯೋಜನೆಗಳು ಬೇಕಾಗಿರುವ ನೀರಿನ ಮೂಲಗಳನ್ನು ಪ್ರಾಕೃತಿಕವಾಗಿ ಕೊಪ್ಪಳ ಜಿಲ್ಲೆ ಹೊಂದಿದೆ. ಇರುವ ನೀರಿನ ಮೂಲಗಳನ್ನು ಬಳಸಿಕೊಂಡು ನಮ್ಮ ಅನ್ನದಾತರು ವೈವಿಧ್ಯಮಯ ಬೆಳೆಗಳನ್ನು ಮೂಲಕ ದೇಶ ವಿದೇಶಗಳಿಗೆ ಇಲ್ಲಿನ ಬೆಳೆಗಳನ್ನು ರಫ್ತು ಮಾಡುತ್ತಿದ್ದಾರೆ. ನಮ್ಮೆಲ್ಲರ ಅನ್ನದಾತರಿಗೆ ಒಂದು ಸೆಲ್ಯೂಟ್. ಕೇಳುಗರೆ, ಏನಿಲ್ಲ ಹೇಳಿ ನಮ್ಮ ಹೆಮ್ಮೆಯ ಕೊಪ್ಪಳದಲ್ಲಿ ರಾಜ್ಯ ಅಂತಾರಾಜ್ಯ ಸಂಪರ್ಕ ಕಲ್ಪಿಸುವ 2 ರೈಲ್ವೆ ಸಂಪರ್ಕಗಳು, 2 ರಾಷ್ಟ್ರೀಯ ಹೆದ್ದಾರಿಗಳು ಜಿಲ್ಲೆಯಲ್ಲಿ ಹಾದು ಹೋಗುತ್ತವೆ. ದಕ್ಷಿಣದ ಕುಂಭಮೇಳವೆಂದೇ ಖ್ಯಾತಿ ಹೊಂದಿರುವ ಪಾರಂಪರಿಕ ಧಾರ್ಮಿಕ ಭಾವೈಕ್ಯತಾ ಸ್ಥಳ ಶ್ರೀ ಗವಿಸಿದ್ದೇಶ್ವರ ಮಠ. ಅನೇಕ ಸಾಧು ಸಂತರು ಶರಣರು ನಡೆದಾಡಿದ ನೆಲ ಈ ನನ್ನ ಪುಣ್ಯಭೂಮಿ. ಇಲ್ಲಿ ಹುಟ್ಟಿರುವುದು ನಮ್ಮ ಪೂರ್ವಜರ ಜನ್ಮದ ಪುಣ್ಯ. ಇಲ್ಲಿನ
ಜನರಿಗೆ ಸ್ನೇಹ ಪ್ರೀತಿ ಸಂಬಂಧಗಳೇ ಜೀವಾಳ. ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ಅಳಿಯ ಮಾವ ಅಂತೆಲ್ಲ ಊರಿನವರೊಂದಿಗೆ ಎಲ್ಲರೂ ಒಂದೇ ಎಂಬಂತೆ ಬದುಕುವ ಜನ ನಮ್ಮವರು. ಕಲೆ ಸಾಹಿತ್ಯ ಕ್ರೀಡೆ ಸಂಸ್ಕೃತಿ ಪರಂಪರೆಯಲ್ಲಿ ಅತ್ಯಂತ ಶ್ರೀಮಂತವಾಗಿದೆ ನಮ್ಮ ಹೆಮ್ಮೆಯ ಕೊಪ್ಪಳ ಜಗತ್ತಿನ ಪಾರಂಪರಿಕ ತಾಣವಾಗಿರುವ ಎಲ್ಲ ಅರ್ಹತೆಗಳನ್ನು ಕೂಡ ಹೊಂದಿರುವ ಪ್ರದೇಶ. ಇಂಥ ಪ್ರದೇಶ ಒಂದು ಅವಲೋಕನದ ಸರಣಿ ರೇಡಿಯೋ ಕಾರ್ಯಕ್ರಮ ಇಂದಿನಿಂದ ಪ್ರಾರಂಭವಾಗುತ್ತಿರುವುದು ನಮಗೆ ನಮ್ಮೂರಿನವರಿಗೆ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಸುವ ಕುತೂಹಲವನ್ನು ಇಮ್ಮಡಿಗೊಳಿಸಿದೆ. ನಾನಂತೂ ಅತ್ಯಂತ ಉತ್ಸುಕನಾಗಿದ್ದೇನೆ. ಈ ಸರಣಿಯನ್ನು ಕೇಳುತ್ತೇನೆ. ಕೇಳುಗರೆ, ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲ ಇದ್ದರೂ ಒಂದು ಕೊರತೆ ದಶಕಗಳಿಂದ ಇದ್ದೇ ಇತ್ತು. ಅದೇ ರೇಡಿಯೋ ಕೇಂದ್ರ ಇಲ್ಲದಿರುವುದು. ಆಗಾಗ ನನಗೆ ಈ ವಿಷಯ ಕಾಡುತ್ತಿತ್ತು. ಈಗ ಆ ಕೊರತೆಯನ್ನು ಗಂಗಾವತಿ ದೀಪ ಸಮಾಜ ಸೇವಾ ಕೇಂದ್ರವು ಕೊಪ್ಪಳ ಜಿಲ್ಲೆಯ ರೇಡಿಯೋ ತಂದಿದ್ದಾರೆ. ಹೀಗೆ ಹೇಳಿ ಏನಿಲ್ಲ, ನಮ್ಮ ಕೊಪ್ಪಳದಲ್ಲಿ ಇದು ನನ್ನೂರು, ಎಲ್ಲರೂ ನಮ್ಮವರು. ಇದು ನಾ ಕಂಡಂತೆ ಕೊಪ್ಪಳ, ಜೈ ಕೊಪ್ಪಳ, ಜೈ ಕನ್ನಡ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದುವರೆಗೆ ನಾ ಕಂಡಂತೆ ಕೊಪ್ಪಳ ಜಿಲ್ಲಾವಲೋಕನ ಸರಣಿ ರೇಡಿಯೋ ಕಾರ್ಯಕ್ರಮದ ಉದ್ಘಾಟನಾ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೊಪ್ಪಳ ಜಿಲ್ಲೆಯ ವಿಶೇಷತೆಗಳ ಕುರಿತು ಬಹಳ ಸೊಗಸಾಗಿ ಮಾತನಾಡಿದಂತಹ ಕೊಪ್ಪಳ ಸಂಸದರಾದ ಶ್ರೀ ರಾಜಶೇಖರ್ ಹಿಟ್ನಾಳ್ರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ 90.4 FM ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಕೇಳುಗರೆ, ನಾಳೆ ಮತ್ತೊಂದು ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುವೆ. ನಾನು ನಿಮ್ಮ RJ ಲಾವಣ್ಯ. ಸದಾ ಕೇಳ್ತಾ ಇರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಕೇಳುಗರೆ, ನಾ ಕಂಡಂತೆ ಕೊಪ್ಪಳ ಸರಣಿ ರೇಡಿಯೋ ಕಾರ್ಯಕ್ರಮವನ್ನು ತಾವುಗಳು ಯೂಟ್ಯೂಬ್ ಚಾನಲ್ನಲ್ಲೂ ಸಹ ಕೇಳಬಹುದಾಗಿದೆ. ಹಾಗಾದರೆ ತಪ್ಪದೆ ಗ್ರಾಮೀಣ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ಸಂಚಿಕೆಗಳನ್ನು ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ, ಲೈಕ್ ಮಾಡಿ, ಮತ್ತಷ್ಟು ಕನ್ನಡದ ಮನಸ್ಸುಗಳಿಗೆ ಶೇರ್ ಮಾಡಿ. ಇದು ನನ್ನೂರು, ಎಲ್ಲರೂ ನನ್ನೋರು.